ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ಇವತ್ತು ನಾವು ರಾಯಲ್ ಎನ್ಫೀಲ್ಡ್ ಗಾಡಿ ಬಗ್ಗೆ ಮಾತಾಡ್ತಿದ್ದೇವೆ. ಇದು ರಾಯಲ್ ಎನ್ಫೀಲ್ಡ್ ಬುಲೆಟ್. ಇದು 350cc ಗಾಡಿ. ಇದಕ್ಕೆ ಮುಂದೆ ಡಿಸ್ಕು, ಹಿಂದೆ ಡ್ರಮ್ ಬರುತ್ತೆ. ಇದು BS3 ಮಾಡೆಲ್, 2016 ಮಾಡೆಲ್ ಗಾಡಿ. ಈಗ ನಾವು ಇದನ್ನ ಸ್ಟಾರ್ಟ್ ಮಾಡಿ ಇದರ ಕ್ವಾಲಿಟಿ ತೋರಿಸ್ತೀವಿ ನೋಡಿ. ನೋಡಿದಿರಾ, ಇದು 2016 ಮಾಡೆಲ್. ಅದಕ್ಕೆ ಹೀಗಿದೆ. ಈಗಿನ ಗಾಡಿಯಲ್ಲಿ ಈಗ ಸೌಂಡ್ ಬರಲ್ಲ, ಅವ್ರು ಎಕ್ಸ್ಟ್ರಾ ಫಿಟ್ ಮಾಡ್ಕೋತಾರೆ. ಇದು ಯಂಗ್ಸ್ಟರ್ಸ್ಗೆ ಭಾಳ ಇಷ್ಟವಾದ ಗಾಡಿ. ಆಮೇಲೆ ಟೂರಿಸ್ಟ್ ರೈಡರ್ಸ್ ಬೈಕ್ ಇದೆ. ಇದರಲ್ಲಿ ನಮ್ಮ ಅಂಕಲ್ ಲದಾಖ್ ಟ್ರಿಪ್ ಹೋಗಿ ಬಂದಾರೆ. ಭಾಳ ಕಂಫರ್ಟೇಬಲ್ ಬೈಕ್ ಇದೆ. 4500 ಕಿಲೋಮೀಟರ್ಸ್ ಕಂಫರ್ಟೇಬಲ್ ಬಂದಾರ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ತಂದೆ ಕೊಡ್ತಾರೆ. ಈಗ ನಮ್ಮ ತಂದೆ ಇದರ ಗಾಡಿ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಮಾಹಿತಿ ಇದಷ್ಟು ಕೊಡ್ತಾರೆ. ನೋಡಿ ಬೇಕಾದ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇದು ನಾವು ಸಣ್ಣಾಗಿದ್ದಾಗಿಂದ ಇದು ಗಾಡಿ ಆಗಿನ ಕಾಲದಾಗ ನಾವು ನಮ್ಮ ಮಗ ಇದಕ್ಕಿಂತ ಸಣ್ಣಾಗಿದ್ದಾಗಿಂದ ನಾವು ತಿಳ್ಕೊಂಡ್ಬೇಕು. ಸ್ವಕ್ಕಿಂತ ಅವಾಗ ನಮ್ಮ ಹಳ್ಳಿಯಲ್ಲಿ ಒಂದು ನಮ್ಮ ರಿಲೇಷನ್ನಲ್ಲಿ ಒಂದು ಗಾಡಿ ಇತ್ತು. ಅವ್ರು ಅಥಣಿಯಿಂದ ಬೆಳಗಾವಿಗೆ ತೊಗೊಂಡಾಗ ನಮ್ಮ ಕ್ಲಬ್ ರೋಡಿಂದ TV ಸೆಂಟ್ರಿಗೆ ಹೋಗ್ಬೇಕಾದ್ರೆ ಫುಲ್ ಒಂದು ಗಾಡಿಯಿಂದ ಎತ್ತಲಿಕ್ಕೆ ಆಗ್ತಿರಲಿಲ್ಲ. ಆ ಥರ ಅದು ಹೆವಿ ಇತ್ತು. ನಾನು ಮುಂದೆ ಕುಂತ್ಕೊಂಡಿದ್ದೆ, ಅವ್ರು ಗಾಡಿ ಹೊಡ್ತಿದ್ರು. ಅವ್ರು ನಮ್ಮ ಮಾಮನ ಆಗ್ಬೋದು ಹೇಳಿದ್ರು. ಅದು ಗಾಡಿ ಅರೌಂಡ್ ಆ ಟೈಮಲ್ಲಿ ನಾವು ಇದು ಹನುಮಾನ್ ನಗರ TV ಸೆಂಟ್ರ್ ಕ್ಲಬ್ ರೋಡಿಂದ ಹನುಮಾನ್ ನಗರ ಹೋಗ್ಬೇಕಾದ್ರೆ 80 ಸ್ಪೀಡ್ ಹೋಗ್ಬೇಕಾದ್ರೆ ಭಯಂಕರ ಗಾಡಿ ಇಲ್ಲಿ ಇನ್ನೂ ಅಲ್ಲಿ ಗಾಡಿ ಇದ್ದದ್ದು ಇಲ್ಲಿ ಸೌಂಡ್ ಬರ್ತಿತ್ತು. ಆ ಪರಿ ಹಳೆ ಇಂಜಿನ್ ಆ ಥರ ಇದ್ರ ಮೇಲೆ ಕ್ರೇಜ್ ಇದ್ದಿದ್ದು. ಮೊದಲಿನ ಕಾಲದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮನೆತನದಲ್ಲಿ ಇರುವಂಥ ಬುಲೆಟ್ ಗಾಡಿ ಎಲ್ಲ, ಬುಲೆಟ್ HD ಅವೆಲ್ಲ ಬೇರೆ 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 ಗಾಡಿಗಳಿದ್ದು. ಅದರಲ್ಲಿ ಬುಲೆಟ್ ಇದು ಒನ್ ಆಫ್ ದ ಬೆಸ್ಟ್ ಗಾಡಿ. ರಾಯಲ್ ಎನ್ಫೀಲ್ಡ್ ಮೊದಲಿಂದನೇ ಇದು ಕ್ರೇಜ್ ಹೆಚ್ಚಿದೆ. ಆಮೇಲೆ ಇದ್ರ ಬಗ್ಗೆ ವಿಶೇಷ ಹೇಳ್ಬೇಕಂದ್ರೆ, ಈಗಿನ ಜನ್ರೇಷನ್ಗಿದು ಒಂದು ಪ್ಲಸ್ ಪಾಯಿಂಟ್ ಅಂದರೆ, ಗಾಡಿ ನೋಡಿದ ಕೂಡಲೇ ಎಲ್ಲರಿಗೂ ಒಂದು ರೂಪಾಯಿ ಗಟ್ಟಿಮುಟ್ಟು ಗಾಡಿ ಹೊಂಟ್ರೆ ಒಂದು ಏನೋ ಗತ್ತಿರುತ್ತಪ್ಪ. ನಮ್ಮದು ಗತ್ತೈತೆ ನೋಡಿ ಹೆಂಗತ್ತೆ. ಇದ್ರದ್ದು ಅದೇ ಮಾಡಲಲ್ಲಿ 2016ನಲ್ಲಿ ಮತ್ತೆ ರೀಲಾಂಚ್ ಮಾಡಿದಾಗ ಫಸ್ಟ್ BS3 ಇಂಜಿನ್ ಇದು ಈ ಗಾಡಿ ಬಂದಂಗೆ ಈಗ BS4 BS6 ಅಲ್ಲಿ ಇಲ್ಲ. ಅಷ್ಟು ವೆರಿ ಲೈಟು ಮತ್ತು ವೆರಿ ಸ್ಮೂತ್ ಇಂಜಿನ್ ಮಾಡಿದ್ದಾರೆ. ಮತ್ತು ಕೆಲವೊಬ್ಬರು ಮಾಡಿಫಿಕೇಷನ್ ಮಾಡಿ ಸೈಲೆನ್ಸರ್ ಚೇಂಜ್ ಮಾಡಿ ಸೌಂಡ್ಸ್ ಎಲ್ಲ ಇಫೆಕ್ಟ್ಸ್ ಎಲ್ಲ ಬೇರೆ ಬೇರೆ ಎಲ್ಲ ಹಾಕಿದ್ದಾರೆ. ಬಟ್ ಇದ್ರದ್ದು ಒರಿಜಿನಲ್ ಸೌಂಡೇ ಫುಲ್ ಫೈರಿಂಗ್ ಇದೆ. ಫುಲ್ ಫೈರಿಂಗು, ಗ್ರಿಪ್ಪು. ಮತ್ತು ನಾವು ಹೊಂಟಿವಾದರೆ ನಾವು ಈ ಗಾಡಿ ಓಡಿಸ್ಬೇಕಾದ್ರೆ ಅರೌಂಡ್ 80 ಸ್ಪೀಡ್ ಹೋದ್ರೆ ಗಾಡಿ ಫುಲ್ ವೈಬ್ರೇಷನ್ ಆಗಿ ಫುಲ್ ನಮ್ಮ ಕಂಟ್ರೋಲ್ ಆಗಲ್ಲ, ಅಷ್ಟು ಕೆಪಾಸಿಟಿ. ಇದಕ್ಕೆ ಹೆವಿ ತಂದರಸ್ತು ಇರೋ ಮನುಷ್ಯನೇ ಬೇಕು. ಆ ಥರನೇ ಗಾಡಿ ಇದೆ. ಇದರ ಬಗ್ಗೆ ಒಳ್ಳೆಯ ರಿವ್ಯೂ ಇದೆ. ಇದರಲ್ಲಿ ಹಳ್ಳಿಯಲ್ಲಿ ಭಾರಿ ಕ್ರೇಜ್ ಇದೆ ಈ ಗಾಡಿ ಬಗ್ಗೆ. ರಾಯಲ್ ಎನ್ಫೀಲ್ಡ್ ಯಂಗ್ಸ್ಟರ್ಸಲ್ಲಿ ಮತ್ತು ಯಾರು ರೈಡರ್ಸ್ ಇದ್ದಾರಲ್ಲ, ಇದರಲ್ಲಿ ವೆರೈಟಿ ಸ್ಪೋರ್ಟ್ಸ್ ಬೈಕ್ ಇದ್ದಾವೆ. ಬಟ್ ಇದು ಒನ್ ಆಫ್ ದ ಆಗಿನ ಕಾಲದಲ್ಲಿ 1.5 ಲಕ್ಷಕ್ಕೆ ಇದು ಗಾಡಿ ಸಿಗ್ತಾಯಿತ್ತು. ಆವಾಗ ತೊಗೊಂಡು ಈಗ ಅರೌಂಡ್ 3 lakh rupees ಇದೆ ಇದು ಗಾಡಿ. ಜನ್ರೇಷನ್ ಎಷ್ಟು ಚೇಂಜ್ ಆದ್ರೂ ಗಾಡಿ ಕಿಮ್ಮತ್ತು ಚೇಂಜ್ ಆಗಿಲ್ಲ. ಈಗ ಅಟ್ ಪ್ರೆಸೆಂಟ್ ಇದು ಕೊಡ್ಲಿಕ್ಕೆ ಹೋದ್ರೂ ಅರೌಂಡ್ ಎಷ್ಟು ಹೇಳಿದ್ರೆ ಅಷ್ಟು ಬಂದು ಹೋಗ್ತಾರೆ. ಆ ಥರ ಇರೋ ಗಾಡಿ. ಇದನ್ನು ನಮ್ಮ ಬ್ರದರ್ ಯೂಸ್ ಮಾಡ್ತಿದ್ದಾರೆ. ಇವರೆಲ್ಲ ಲದಾಖ್ ಟ್ರಿಪ್ ವಹಿಸಿ ಅರೌಂಡ್ 4500 ಕಿಲೋಮೀಟರ್ ರನ್ ಮಾಡಿ ಎಲ್ಲ ಸಿಂಗಲ್ ಟ್ರಿಪ್ಪಲ್ಲಿ ಹೋಗಿ ಒಂದು 15 ದಿನ ಟ್ರಿಪ್ ಮಾಡಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಅದಕ್ಕೆ ಅದನ್ನು ನೋಡಿ ಒಂದು ರೌಂಡ್ ವಾಕ್ ರೌಂಡ್ ಮಾಡಿ ಹೇಗೆಲ್ಲ ಸ್ಪೋರ್ಟ್ಸ್ ಮೋಡಲ್ಲಿ ಇಟ್ಟಿದ್ದಾರೆ. ಹೊಂಟ್ರೆ ಇವ್ರು ಯಾವಾಗಲೇ ವೀಕೆಂಡ್ ಇದ್ದಾಗ ರೈಡರ್ಸ್ ಜೊತೆ ಎಲ್ಲ ಹೋಗ್ತಿರ್ತಾರೆ. ಅದಕ್ಕಾಗಿ ಅದನ್ನು ಹೆಂಗಿದ್ರೆ ಆ್ಯಸ್ ಇಟ್ ಈಸ್, ಇದರಲ್ಲಿ ಏನು ನಾವು ಚೇಂಜ್ ಮಾಡಿಲ್ಲ. ಆ್ಯಸ್ ಇಟ್ ಈಸ್ ಕಂಪ್ನಿಯಿಂದ ಬಂದಿದ್ದು ಸೈಲೆನ್ಸರ್ ಆ ಥರ ಇದೆ ಗಾಡಿ. ನೋಡಿ, ನನಗೆ ಒಂದು ಟೈಮ್ ಯೂಸ್ ಮಾಡಬೇಕಾದ್ರೆ ಗಟ್ಟಿಮುಟ್ಟು ಮನುಷ್ಯ ಬೇಕಿದೆ, ತಂದರುಸ್ತು ಮನುಷ್ಯ, ಇವನು ತಾಕತ್ವರ ಇರ್ಬೇಕು. ಸುಮ್ಮನೆ ಎಲ್ಲರೂ ಹೊಡಿತೀವಿ ಅನ್ನೋದು ಮಾತಲ್ಲ. ಬಿದ್ದಿಗಿದ್ರೆ ಕಾಲ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಭಾಳ ಸೇಫ್ಟಿ ಮೆಜರ್ಸ್ ಎಲ್ಲ ರೈಡರ್ಸ್ ಏನು ಮಾಡ್ತಾರೆ, ಎಲ್ಲ ಕೋಟ್ ಗೀಟ್ ಹಾಕ್ಕೊಂಡು ಗಾರ್ಡ್ಸ್ ಹಾಕ್ಕೊಂಡು ಏನೂ ಆದರೂ ತೊಂದರೆ ಆಗ್ಬಾರ್ದು ಅನ್ನಂಗೆ ಎಲ್ಲ ಮಾಡ್ತಾರೆ. ಇದು ಗಾಡಿ ವೆರಿ ಹೆವಿ ಇದೆ. ಈಗ ಬೇಕಾದ್ರೆ ಕಂಪೇರ್ ಮಾಡಿ 2016 ಈಗಿನ ಗಾಡಿಗೆ ಈ ಇರುವಂಥ ಸ್ಟ್ರೆಂತ್ ಈ ಗಾಡಿಗಳಲ್ಲಿಲ್ಲ. ಅದಕ್ಕಾಗಿ ಈ ಬಗ್ಗೆ ಒಳ್ಳೆಯ ರಿವ್ಯೂ ಇದೆ. ಈ ಥರ ಮತ್ತು ನಿಮಗೆ ಉಪಯೋಗ ಅಂತ ವಿಡಿಯೋಗಳನ್ನು ನಾವು ಮೇಲಿನ ಮೇಲೆ ಬೇರೆ ಬೇರೆ
ನಮ್ಮ ಮಗ ಅದನ್ನು ತೊಗೊಂಡು ಬರ್ತಿರ್ತಾರೆ. ಅದರಲ್ಲಿ ಏನು ನನಗೆ ಗೊತ್ತಿದ್ದಷ್ಟು ಮಾಹಿತಿ ನಾನು ಶೇರ್ ಮಾಡ್ಕೊತೀನಿ ಅಂಥೇಳಿ. ಯಾವ ವೆಹಿಕಲ್ ಬಗ್ಗೆ ರಿವ್ಯೂ ಬೇಕು ನಮಗೆ ತಿಳಿದಷ್ಟು ಮಟ್ಟಿಗೆ. ಇವನು ಸ್ವಲ್ಪ ವೆಹಿಕಲ್ಸ್ ಅಂದರೆ ಬಹಳ ನಾಲೆಜಬಲ್ ಅಂದರೆ ನನಗಿರುವಂಥ ನಾನು ನೋಡ್ತಾ ಇರ್ತೀನಿ ಮೇಲೆ ವಿಡಿಯೋ ಚಾಟಿಂಗ್ ಅಂದರೆ ನಮ್ಮದು ಸರ್ಚ್ ಮಾಡ್ತಿರ್ತೀನಲ್ಲ ವೆಬ್ಬಲ್ಲಿ, ಅದನ್ನೆಲ್ಲ ನೋಡ್ತಿರ್ತಾನೆ. ನೋಡಿ ಇವ್ನು ನನಗಿಂತ ನನಗೆ ಕೆಲವೊಂದು ವಿಚಾರ ಗೊತ್ತಿಲ್ಲ. ಗಾಡಿ ಕೆಲವೊಂದು ಹೇಳ್ತಾನೆ 12 ಲಕ್ಷ 10 ಲಕ್ಷ ಅವ್ರಿಗೂ ನಾವು ವೆಹಿಕಲ್ ಹೆಸರು ಗೊತ್ತಲ್ಲ ಅಂಥವೆಲ್ಲ ಹೇಳ್ತಾನೆ. ಅದಕ್ಕೆ ಅವ್ನಿಗೆ ಅದ್ರ ಇಂಟ್ರೆಸ್ಟ್ ಇರೋದ್ರಿಂದ ಅವ್ನಿಗೆ ನಾವೊಂದು ಸಪೋರ್ಟ್ ಮಾಡುವ ಒಂದು ಉದ್ದೇಶದಿಂದ ನನಗೆ ಗೊತ್ತಿರೋಷ್ಟು ನಾ ಹೇಳ್ತೀನಿ, ಅವ್ನು ಗೊತ್ತಿದ್ದಷ್ಟು ಅವ್ನು ಹೇಳ್ತಾರೆ. ಇದೊಂದು ಸುಮ್ಮನೆ ಒಂದು ಕ್ಯಾಶುವಲ್, ನಾವೇನು ಇದನ್ನು ಯಾವುದೇ ಥರ ಅರ್ನ್ ಮಾಡ್ಬೇಕಂತಿಲ್ಲ. ಒಂದು ನಮ್ಮ ಇರುವಂಥ ನಾಲೆಜನ್ನು ಗೇನ್ ಮತ್ತು ಸರಿಪಡಿಸ್ಕೊಳ್ಳಿಕ್ಕೆ ಮತ್ತು ನಮ್ಮ ಹುಡುಗರಿಗೆ ಒಂದು ನಾಲೆಜ್ ಆಗ್ತದೆ. ಏನೋ ಒಂದು ಎಂಟರ್ಟೈನ್ಮೆಂಟ್, ಎಲ್ಲರಿಗೂ ಒಂದು ಬೇಸಿಕ್ ನಾಲೆಜ್ ಕೊಡೋದು. ಈಗ ನಮಗೆ ಗೊತ್ತಿದ್ದಷ್ಟು ಅದು ಎಲ್ಲೂ ನಮ್ಮ ನಾಲೆಜ್ ಎಲ್ಲ ಹಾಳಾಗಬಾರ್ದು ಅಂತ ಇದೊಂದು ಮಾಡಿರೋ ಉದ್ದೇಶ. ಅದಕ್ಕಾಗಿ ನಿಮಗೆ ಯಾವ್ದು ವಿಚಾರ, ಯಾವ ಬೈಕು ಕಾರು ಯಾವ್ದು ಬೇಕಾದ್ರೆ ನೀವು ಒಂದು ವಿಷಯ ಹೇಳಿದ್ರೆ ಆ ವಿಷಯ ಕಂಟೆಂಟ್ ನಾವು ಸ್ಟಡಿ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾರ್ಯಾರು ಏನಿದೆ ಎಲ್ಲ ಪ್ರತಿಯೊಂದು ಲಾಭದಲ್ಲಿ ಕರ್ಕೊಂಡ್ಬರ್ತೀವಿ. ಈಗ ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಮಗ ಹೇಳ್ತೀನಿ ನೋಡಿ. ಗೈಸ್, ನಿಮಗೆ ನೆಕ್ಸ್ಟ್ ಯಾವ ಕಾರ್ ಬೈಕ್ ಬೇಕಾ ಅದನ್ನ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಅದ ಗಾಡಿ ಕಾರ್ ತರಕ್ಕೆ ಟ್ರೈ ಮಾಡ್ತೇವೆ. ಬಾಯ್, ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಗಾಡಿ ಚೆನ್ನಾಗಿ